ಯಾರಿಗೂ ಜಗ್ಗಲ್ಲ ಯಾರಿಗೂ ಬಗ್ಗಲ್ಲ. ಇದು ಡಿ ಕೆ ಶಿವಕುಮಾರ್ ಸ್ಟೈಲ್ ರಾಜಕಾರಣ. ಟ್ರಬಲ್ ಶೂಟರ್ಗೆ ಎದುರಾಗ್ತಿದ್ಯಾ ಟ್ರಬಲ್ ಟ್ರಬಲ್. ವಿಪಕ್ಷದವರನ್ನ ಬಿಡಿ, ಸ್ವಪಕ್ಷದವರಿಂದಲೇ ಡಿ ಕೆ ಶಿವಕುಮಾರ್ಗೆ ಸಂಕಷ್ಟ. ದಿನದಿಂದ ದಿನಕ್ಕೆ ಡಿ ಕೆ ಶಿವಕುಮಾರ್ ಡೇಂಜರ್ ಝೋನ್ ಸೇರ್ತಿದಾರ. ಟ್ರಬಲ್ ಶೂಟರ್ಗೆ ಟ್ರಬಲ್ ಕೊಡ್ತಿರೋದು ಯಾರು? ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ರಾಜ್ಯ ರಾಜಕೀಯದಲ್ಲಿ ಕನಕಪುರ ಬಂಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರದ್ದು ಒಂದು ತರಹದ ರಾಜಕೀಯ. ಅವರದ್ದು ಸ್ಟ್ರೇಟ್ ಫಾರ್ವರ್ಡ್ ರಾಜಕಾರಣ. ಯಾರಿಗೂ ಬಗ್ಗಲ್ಲ ಯಾರಿಗೂ ಜಗ್ಗಲ್ಲ. ನನ್ನ ಜೊತೆ ತಗ್ಗಿ ಬಗ್ಗಿ ನಡೆದ್ರೇನೆ ರಾಜಕೀಯ. ಇಂತಹದ್ದೊಂದು ಮಾತು ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಲವೊಂದಿಷ್ಟು ಬಿಜೆಪಿ ನಾಯಕರಿಗೆ ಹೇಳಿದ್ರು. ಅದರ ಜೊತೆಗೆ ಡಿ ಕೆ ಶಿವಕುಮಾರ್ ಬರ್ತಿರುವಂತಹ ಸವಾಲುಗಳನ್ನು ಸದೆಬಡಿದು ರಾಜ್ಯ ರಾಜಕೀಯದಲ್ಲಿ ಅಚ್ಚಳಿಯದೆ ನಿಶ್ಚಲವಾಗಿ ನಿಂತಿದ್ದಾರೆ. ಕೆಪಿಸಿಸಿಯ ಅಧ್ಯಕ್ಷರಾಗಿ, ಸಚಿವರಾಗಿ, ಈಗ ಉಪಮುಖ್ಯಮಂತ್ರಿಯಾಗಿ ರಾಜ್ಯದ ಆಡಳಿತದಲ್ಲಿ ಡಿ ಕೆ ಶಿವಕುಮಾರ್ ಅವರ ಪಾಲು ಬಹಳ ಮಹತ್ವದ್ದಾಗಿದೆ. ಇದೇ ಕಾರಣಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಟಾರ್ಗೆಟ್ ಆಗ್ತಿದ್ದಾರ. ಸಿಎಂ ಸಿದ್ದರಾಮಯ್ಯ ಅವರ ಕುರ್ಚಿ ಬದಲಾವಣೆಯ ವಿಚಾರ, ಒಳ ಒಪ್ಪಂದದ ಮಾತನ್ನ ಡಿ ಕೆ ಶಿವಕುಮಾರ್ ಹೇಳಿದ ಕೂಡಲೇ ಕೆಲವೊಂದಿಷ್ಟು ಸ್ವಪಕ್ಷೀಯ ನಾಯಕರು, ವಿರೋಧ ಪಕ್ಷದ ನಾಯಕರು ಈ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರಾ? ಇಂತಹದೊಂದು ಪ್ರಶ್ನೆ ಹುಟ್ಟೋದಕ್ಕೆ ಕಾರಣ ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಬಣ. ಸಿಎಂ ಸಿದ್ದರಾಮಯ್ಯ ಬಣದಲ್ಲಿರುವಂತಹ ಕೆಲವೊಂದಿಷ್ಟು ರಾಜಕಾರಣಿಗಳು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಕೆಲವೊಂದಿಷ್ಟು ಹೇಳಿಕೆಗಳನ್ನ ಕೊಡೋದಕ್ಕೆ ಆರಂಭ ಮಾಡಿದ್ರು. ಅವರ ಹೇಳಿಕೆಗಳು ಹೇಗಿದ್ದು ಅಂದರೆ, ಮುಂದಿನ ಸಿಎಂ ಡಿಸಿಎಂ ಡಿ ಕೆ ಶಿವಕುಮಾರ್ ಆಗಲೇಬಾರದು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಹೇಳಿಕೆಗಳನ್ನ ನೀಡಿದ್ರು. ಅದರ ಜೊತೆಗೆ ಪಕ್ಷದಲ್ಲಿ ಏನೇ ಆಗಲಿ, ರಾಜ್ಯದಲ್ಲಿ ಏನೇ ಆಗಲಿ, ಅದಕ್ಕೆಲ್ಲ ಕಾರಣ ಡಿಸಿಎಂ ಡಿ ಕೆ ಶಿವಕುಮಾರ್ ಅನ್ನೋ ಆರೋಪ ದಿನದಿಂದ ದಿನಕ್ಕೆ ಕೇಳಿ ಬರ್ತಾನೆ ಇದೆ. ಈ ಕುರಿತು ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿನ ತಂದಿಡ್ತಾ ಇದೆ, ನೋಡೋಣ ಬನ್ನಿ. ಕನಕಪುರದ ಬಂಡೆ ಡಿ ಕೆ ಸಿಎಂ ಸ್ಥಾನದ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ ಬಳಿಕ ವಿಪಕ್ಷವಲ್ಲದೆ ಸ್ವಪಕ್ಷದಲ್ಲೂ ಕೂಡ ಸಾಕಷ್ಟು ವಿರೋಧ ವ್ಯಕ್ತವಾಯಿತು. ಕನಕಪುರದ ಬಂಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಈ ಎಲ್ಲ ಅಂಶಗಳನ್ನ ಇಟ್ಟುಕೊಂಡು ಎಲ್ಲವನ್ನೂ ಕೂಡ ಸವಾಲಾಗಿ ಸ್ವೀಕರಿಸಿಕೊಂಡು ಅವನ್ನ ಸೆದೆಬಡಿದು ರಾಜಕೀಯದಲ್ಲಿ ಅಚ್ಚಿಡುವಂತೆ ಉಳಿದಿದ್ದಾರೆ. ಅದರಲ್ಲೂ ಕೂಡ ಕನಕಪುರದ ಬಂಡೆಯಂತೆಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಏಕಾಂಗಿಯಾಗಿ ಹೋರಾಟವನ್ನು ಮಾಡುತ್ತಾ ಎಲ್ಲವನ್ನೂ ಕೂಡ ಪರಿಹಾರ ಕಂಡುಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಿದ್ದಾರೆ. ಹಾಗಾದ್ರೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಎದುರಿಸಿರುವಂತಹ ಸಂಕಷ್ಟಗಳು, ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಟ್ರಬಲ್ ಆಗಿ ಕಾಡ್ತಿರೋ ನಾಯಕರು ಯಾರ್ಯಾರು, ಆ ಸಂಗತಿಗಳನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ, ನೋಡಿ. ಸಿಎಂ ಸ್ಥಾನದ ಮೇಲೆ ಡಿಕೆಶಿ ಕಣ್ಣು, ಸಿದ್ದು ಬಣಕ್ಕೆ ಡಿಕೆಶಿಯೇ ಟಾರ್ಗೆಟ್. ಹೌದು, ಸಿದ್ದರಾಮಯ್ಯ ಅವರು ಸಿಎಂ ಆಗಿ ರಾಜ್ಯದ ಆಡಳಿತವನ್ನು ಮಾಡ್ತಾ ಇದ್ದಾರೆ. ಆದರೆ ಈ ಒಂದು ಆಡಳಿತ ರಾಜ್ಯದಲ್ಲಿ ಬರುವ ಮುಂಚೆಯೇ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ನಡುವೆ ಒಂದು ಒಪ್ಪಂದ ಆಗಿದೆ ಅನ್ನುವಂಥ ಮಾತು ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಒಂದು ಕಾರಣಕ್ಕಾಗಿಯೇ ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಬಣದಲ್ಲಿ ರಾಜಕೀಯ ಬಹಳ ಜೋರಾಗಿಯೇ ನಡೀತಾ ಇದೆ. ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಆಗಲೇಬೇಕು ಅನ್ನುವಂಥ ಒತ್ತಡ ಒಂದು ಕಡೆ ಆದರೆ, ಮುಂದಿನ 3.5 ವರ್ಷಗಳ ಕಾಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಬೇಕಂತ ಸಿಎಂ ಬಣದ ನಾಯಕರು ಒತ್ತಾಯವನ್ನು ಮಾಡ್ತಿದ್ದಾರೆ. ದೆಹಲಿಯ ಹೈಕಮಾಂಡ್ ನಾಯಕರಿಗೂ ಕೂಡ ಈ ಬಗ್ಗೆ ಸಾಕಷ್ಟು ಮನವರಿಕೆಯನ್ನ ಮಾಡ್ತಿದ್ದಾರೆ. ಪ್ರಮುಖವಾಗಿ ನಾವು ಗಮನಿಸಿ ನೋಡೋದಾದ್ರೆ, ಇಲ್ಲಿ ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಮುನಿಯಪ್ಪ, ಪರಮೇಶ್ವರ್ ಸೇರಿದಂತೆ ಹಲವು ನಾಯಕರು ಇದಕ್ಕೆ ಸಾಕಷ್ಟು ಒತ್ತಾಯವನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರೇ ಮುಂದಿನ 3.5 ವರ್ಷ ಸಿಎಂ ಆಗಿರಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಇದರ ಜೊತೆಗೆ ನಾವು ಇನ್ನೊಂದು ಅಂಶವನ್ನು ಇಲ್ಲಿ ಗಮನದಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಅಂದು ಡಿಕೆ ಮತ್ತು HDK ಒಂದಾಗಿದ್ರು, ಜೋಡತ್ತಾಗಿ ಲೋಕಸಭಾ ಚುನಾವಣೆ ಕೂಡ ಎದುರಿಸಿದ್ರು. ಅಲ್ಲದೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಆಗಿದ್ದ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನೇ ಮೂಲೆ ಗುಂಪು ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ರು ಅನ್ನುವಂತಹ ಗುಲ್ಲು ಕೂಡ ರಾಜ್ಯ ರಾಜಕಾರಣದಲ್ಲಿ ಕೇಳಿ ಬಂದಿತ್ತು. ಮಂಡ್ಯ ಲೋಕಸಭಾ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್, HD ಕುಮಾರಸ್ವಾಮಿ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದರೆ, ಇತ್ತ ಸಿಎಂ ಸಿದ್ದರಾಮಯ್ಯ ಆಡಳಿತಕ್ಕೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನುವ ನಿಟ್ಟಿನಲ್ಲಿ ಡಿಸಿಎಂ ಡಿ ಕೆ ಶಿವಕುಮಾರ್ HDK ನಡೆಸಿಕೊಂಡಿದ್ರು. ಹೀಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು HDK ವರ್ಸಸ್ ಆಗ್ತಾ ಇದೆ. ಚನ್ನಪಟ್ಟಣ ಚುನಾವಣೆ ಒಂದು ಕಡೆ ಆದರೆ, ಬೆಂಗಳೂರು ಗ್ರಾಮೀಣ ಲೋಕಸಭಾ ಚುನಾವಣೆಯಲ್ಲಿ ಸಂಸದರಾಗಿದ್ದಂತಹ ಸುರೇಶ್ ಅವರು ಸೋಲ್ತಾರೆ. ಮಾಜಿ ಸಂಸದರಾಗಿರುವಂತಹ ಈಗ ಸದ್ಯ ಡಿ ಕೆ ಸುರೇಶ್ ಅವರಿಗೆ ಯಾವುದೇ ಅಧಿಕಾರ ಇಲ್ಲ. ಹೀಗಾಗಿಯೇ DK ವರ್ಸಸ್ HDK ಆಗ್ತಾ ಇದೆ. ಚನ್ನಪಟ್ಟಣದಲ್ಲಿ ಅವರ ಸುಪುತ್ರನ ಇಲೆಕ್ಷನ್ಗೆ ನಿಲ್ಲಿಸಿ HD ಕುಮಾರಸ್ವಾಮಿ ಅಖಾಡಕ್ಕಿಳಿಸಿ ಒಂದು ಅದೃಷ್ಟ ಪರೀಕ್ಷೆಗೆ ಮುಂದಾಗಿದ್ರು. ಡಿ ಕೆ ಶಿವಕುಮಾರ್ ತನ್ನ ತಮ್ಮನ ಸೋಲನ್ನ ಹೇಗಾದ್ರೂ ಮಾಡಿ ಶತಾಯಗತಾಯ ತೀರಿಸಿಕೊಳ್ಳಬೇಕನ್ನುವ ನಿಟ್ಟಿನಲ್ಲಿ
ಕಾರ್ಯನಿರತರಾಗಿದ್ದರು. ಅದೇ ಕಾರಣಕ್ಕಾಗಿಯೇ ನಿಖಿಲ್ ಕುಮಾರಸ್ವಾಮಿಯನ್ನ ಸೋಲಿಸೋದಕ್ಕೆ CP ಯೋಗೇಶ್ವರ್ ಅವರನ್ನ ಕಣಕ್ಕಿಳಿಸಿ HD ಕುಮಾರಸ್ವಾಮಿ ಅವರ ವಿರುದ್ಧ ಸೇಡನ್ನ ತೀರಿಸಿಕೊಂಡಿದ್ರು. ಮೂರನೇ ಅಂಶವನ್ನು ನಾವು ಇಲ್ಲಿ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ DK ಶಿವಕುಮಾರ್ ವಿಜೇಂದ್ರ ಅವರ ನಡುವೆ ಸಾಕಷ್ಟು ಜಟಾಪಟಿ ನಡೀತಾ ಇದೆ. DCM DK ಶಿವಕುಮಾರ್ ಅವರೇ ವಿಜೇಂದ್ರ ಅವರ ಟಾರ್ಗೆಟ್ ಆಗಿದ್ದಾರೆ. ಯಾಕೆ ಅಂತಂದ್ರೆ ರಾಜ್ಯದಲ್ಲಿ ಆಳದಿರುವಂತಹ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಪ್ರಮುಖವಾದ ಹುದ್ದೆಯನ್ನ DCM DK ಶಿವಕುಮಾರ್ ಅವರು ಹೊಂದಿದ್ದಾರೆ. DCM ಆಗಿ ರಾಜ್ಯದಲ್ಲಿ ಅವರು ಬೆಂಗಳೂರಿನ ಉಸ್ತುವಾರಿ ಸಚಿವರಾಗಿದ್ದಾರೆ, ಜಲಸಂಪನ್ಮೂಲ ಸಚಿವರಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಗೆ CM ಸಿದ್ದರಾಮಯ್ಯ ಟಾರ್ಗೆಟ್ ಅಲ್ಲವೇ ಅಲ್ಲ DK ಶಿವಕುಮಾರ್ ಯಾಕೆ ಅಂತ ನಾವು ನೋಡೋದಾದ್ರೆ ವಿಜೇಂದ್ರ ಅವರ ಕೆಲವೊಂದಿಷ್ಟು ವರ್ಗಾವಣೆ ಪ್ರಕರಣಗಳಾಗಿರ್ಬೋದು, ಅಕ್ರಮ ಹಣ ಗಳಿಸಿರುವಂತಹ ಪ್ರಕರಣಗಳಿರ್ಬೋದು, ಆ ಒಂದು ಪ್ರಕರಣಗಳನ್ನ ಮತ್ತೆ ತನಿಖೆಗೆ ತರ್ತೇನೆ ಅನ್ನುವಂತಹ ಒಂದು ಮಾತನ್ನ DCM DK ಶಿವಕುಮಾರ್ ನೇರವಾಗಿ ಹೇಳಿದ್ರು. ಹೀಗಾಗಿ ಯಡಿಯೂರಪ್ಪರವರ ಅಧಿಕಾರವನ್ನ ಕಿತ್ತುಕೊಳ್ಳೋದು ಒಂದು ಕಡೆ ಆದರೆ ವಿಜೇಂದ್ರ ಅವರ ಹಗರಣಗಳನ್ನ ಮರು ತನಿಖೆಗೆ ಒಳಪಡಿಸ್ತೀನಿ ಅನ್ನೋದು ಇಲ್ಲಿ ಬಹಳ ಮುಖ್ಯವಾಗಿ ಗಮನಕ್ಕೆ ಬರುವಂಥದ್ದು. ಹೀಗಾಗಿ DK ಶಿವಕುಮಾರ್ ವರ್ಸಸ್ ವಿಜೇಂದ್ರ ಆಗ್ತಾ ಇದೆ. ಅವರಿಬ್ಬರ ನಡುವೆ ಜಟಾಪಟಿ ನಡೀತಾ ಇದೆ. ಬಿಜೆಪಿಗೆ DCM DK ಶಿವಕುಮಾರ್ ಅವರೇ ಟಾರ್ಗೆಟ್ ಆಗಿದ್ದಾರೆ. ಇನ್ನು DK ಶಿವಕುಮಾರ್ಗೆ ಬೆಳಗಾವಿಯ ಸಾಹುಕಾರ ಅವರದ್ದೇ ಸವಾಲಾಗಿದೆ. ಮಹಾನಾಯಕ ಅಂತ ರಮೇಶ್ ಜಾರಕಿಹೊಳಿ DK ಶಿವಕುಮಾರ್ ಅವರನ್ನ ಕರಿತಾ ಇದ್ರು. DK ಶಿವಕುಮಾರ್ ಯಾವಾಗ ಬೆಳಗಾವಿಯ ರಾಜಕೀಯದಲ್ಲಿ ಪ್ರವೇಶವನ್ನು ಮಾಡಿದ್ರು, ಅದರಲ್ಲೂ ಕೂಡ ಬೆಳಗಾವಿಯಲ್ಲಿ 2018ರಲ್ಲಿ PLD ಬ್ಯಾಂಕ್ ಚುನಾವಣೆ ನಡೆಯುತ್ತೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಶಾಸಕಿಯಾಗಿರ್ತಾರೆ, ರಮೇಶ್ ಜಾರಕಿಹೊಳಿ ಸಚಿವರಾಗಿರ್ತಾರೆ. ಈ ಒಂದು ವಿಚಾರದಲ್ಲಿ DK ಶಿವಕುಮಾರ್ ತಲೆ ಹಾಕಿದ್ರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದೊಡ್ಡ ಗಲಾಟೆಯಾಗಿತ್ತು. ರಮೇಶ್ ಜಾರಕಿಹೊಳಿ ಅವರ CD ಪ್ರಕರಣದಲ್ಲೂ ಕೂಡ DCM DK ಶಿವಕುಮಾರ್ ಅವರ ಹೆಸರು ಕೇಳಿ ಬಂದಿತ್ತು. ರಮೇಶ್ ಜಾರಕಿಹೊಳಿ ಈ ಒಂದು ವಿಚಾರವನ್ನು ಇಟ್ಟುಕೊಂಡೇ DK ಶಿವಕುಮಾರ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ DK ಶಿವಕುಮಾರ್ ಅವರ ರಾಜಕಾರಣ ಸರಿ ಇಲ್ಲ ಅನ್ನುವಂಥ ಆರೋಪವನ್ನ ಹಲವು ಬಾರಿ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಮಹಾನಾಯಕ ಅಂತ ಹಲವು ಬಾರಿ DK ಶಿವಕುಮಾರ್ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಐದನೇ ಅಂಶವನ್ನ ಗಮನದಲ್ಲಿಟ್ಕೊಂಡು ನೋಡೋದಾದ್ರೆ ಹಿಂದೂ ಹುಲಿ ಫೈರ್ ಬ್ರ್ಯಾಂಡ್ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ವಿಚಾರದಲ್ಲೂ ಕೂಡ DCM DK ಶಿವಕುಮಾರ್ ಕೆಂಗಣ್ಣಿಗೆ ಒಳಗಾಗಿದ್ದಾರೆ. ಯಾಕೆ ಅನ್ನೋ ಅಂಶವನ್ನು ನಾನು ಇಲ್ಲಿ ನಿಮಗೆ ವಿವರಿಸ್ತಾ ಹೋಗ್ತೀನಿ. ಯಾಕಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ನಾಯಕರ ವಿರುದ್ಧವೂ ಹೋರಾಟವನ್ನು ಮಾಡ್ತಿದ್ದಾರೆ, ಬಿಜೆಪಿಯ ವಿರೋಧಿಗಳ ವಿರುದ್ಧವೂ ಹೋರಾಟವನ್ನು ಮಾಡ್ತಿದ್ದಾರೆ. ಆದರೆ DCM DK ಶಿವಕುಮಾರ್ ಯಾಕೆ ಇಲ್ಲಿ ಟಾರ್ಗೆಟ್ ಅನ್ನೋದನ್ನ ನಾವು ನೋಡ್ಬೇಕಾದ್ರೆ ಯತ್ನಾಳ್ ಅವರದೊಂದು ಶುಗರ್ ಫ್ಯಾಕ್ಟ್ರಿ ಇರುತ್ತೆ. ಆ ಒಂದು ಫ್ಯಾಕ್ಟ್ರಿಗೆ ಬೀಗ ಹಾಕಿಸುವ ಕೆಲಸವನ್ನ ಇದೇ DCM DK ಶಿವಕುಮಾರ್ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಬಸವನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ರು. ಕೆಲವೊಂದಿಷ್ಟು ವಿಚಾರದಲ್ಲಿ ಯತ್ನಾಳ್ ಅವರು ಬಿಜೆಪಿ ನಾಯಕರ ವಿರುದ್ಧ ಸಮರ ಸಾರ್ತಾರೆ, ಬಿಜೆಪಿ ನಾಯಕರ ವಿರುದ್ಧ ಹೈಕಮಾಂಡ್ ನಾಯಕರಿಗೂ ದೂರು ಕೊಡ್ತಾರೆ. ಅದರ ಜೊತೆಗೆ DK ಶಿವಕುಮಾರ್ ಅವರ ಜೊತೆಗೂ ಕೂಡ ಸಾಕಷ್ಟು ವಾಗ್ವಾದ ಗಲಾಟೆಗಳನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಬಸವನಗೌಡ ಪಾಟೀಲ್ ಅವರ ಟಾರ್ಗೆಟ್ ಕೂಡ DCM DK ಶಿವಕುಮಾರ್ ಆಗಿದ್ದಾರೆ. ಇನ್ನು ನಾವು ಮೊನ್ನೆ ಅಷ್ಟೇ ನಡೆದಂತಹ CT ರವಿ ಪ್ರಕರಣವನ್ನ ಇಲ್ಲಿ ಗಮನಿಸಿ ನೋಡೋದಾದ್ರೆ CT ರವಿ ಪ್ರಕರಣದಲ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅವಾಚ್ಯ ಪದವನ್ನ ಬಳಕೆ ಮಾಡಿದ್ರು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಗಲಾಟೆ ಸಾಕಷ್ಟು ಸದನ ಮಾಡ್ತಾ ಇದೆ. ರಾಜ್ಯದಲ್ಲಿ ಮಹಿಳೆಯರಿಗೆ ಅಪಮಾನ ಆಗ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ DCM DK ಶಿವಕುಮಾರ್ CT ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ರು. ಬಿಜೆಪಿಯ ಸಂಸ್ಕೃತಿ ಇದೇನಾ ಅನ್ನುವಂತಹ ವಾದವನ್ನು ಕೂಡ ಕನಕಪುರದ ಬಂಡೆಯಾಗಿರುವಂತಹ DCM DK ಶಿವಕುಮಾರ್ ವಾದವನ್ನ ಮಾಡಿದ್ರು. ಹೆಣ್ಣು ಮಕ್ಕಳಿಗೆ ಅಪಮಾನ ಮಾಡೋದಕ್ಕೆ ನಾವು ಬಿಡಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರು. ಈ ಒಂದು ವಿಚಾರದಲ್ಲೂ ಕೂಡ DCM DK ಶಿವಕುಮಾರ್ ಅವರೇ CT ರವಿ ಅವರನ್ನ ಅವತ್ತು ಅರೆಸ್ಟ್ ಮಾಡಿದ ದಿನ ನಡೆಸಿಕೊಂಡ ರೀತಿಗೆ ಕಾರಣ DCM DK ಶಿವಕುಮಾರ್ ಅನ್ನುವ ಆರೋಪವನ್ನ CT ರವಿ ಅವರು ಮಾಡಿದ್ರು. CM ಸಿದ್ದರಾಮಯ್ಯ DCM DK ಶಿವಕುಮಾರ್ ಅವರೇ ನನ್ನನ್ನ ಟಾರ್ಗೆಟ್ ಮಾಡಿದ್ದಾರೆ, ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ, ಎನ್ಕೌಂಟರ್ ಮಾಡುವ ನಿಟ್ಟಿನಲ್ಲಿ ನನ್ನನ್ನು ರಾತ್ರಿಯೆಲ್ಲ ಕಬ್ಬಿಣ ಗದ್ದೆಯಲ್ಲೆಲ್ಲ ಓಡಾಡಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಇದೀಗ ಮೊಟ್ಟೆ ಕೇಸ್ನಲ್ಲಿ ಮುನಿರತ್ನ ಅವರು ಕೂಡ DCM DK ಶಿವಕುಮಾರ್ DK ಸುರೇಶ್ ಅವರ ಮೇಲೆ ಆರೋಪವನ್ನು ಮಾಡ್ತಿದ್ದಾರೆ. ರಾಜರಾಜೇಶ್ವರಿ ನಗರದ ಶಾಸಕಿಯಾಗಬೇಕಾಗಿರುವಂತಹ ಕುಸುಮಾ ಅವರ ಬೆಂಬಲಕ್ಕಿರುವಂತಹ DCM DK ಶಿವಕುಮಾರ್ DK ಸುರೇಶ್ ಅವರೇ ನನ್ನ ಕೊಲೆಗೆ ಸಂಚು ರೂಪಿಸಿದ್ದಾರೆ ಅನ್ನುವಂಥ ಆರೋಪವನ್ನು ಮುನಿರತ್ನ ಅವರು ಮಾಡಿದ್ದಾರೆ. ಕೆಲವೊಂದಿಷ್ಟು ದಾಖಲೆಗಳನ್ನ FIR ಕಾಪಿಗಳನ್ನ ಇಟ್ಕೊಂಡು ಆರೋಪ ಮಾಡ್ತಿರುವಂತಹ ಮುನಿರತ್ನ ಕೂಡ DCM DK ಶಿವಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಹೀಗಾಗಿ DCM DK ಶಿವಕುಮಾರ್ ರಾಜ್ಯ ರಾಜಕಾರಣದಲ್ಲಿ ಸ್ವಪಕ್ಷೀಯರ ಜೊತೆಗೆ ವಿಪಕ್ಷದ ನಾಯಕರಿಗೆ ಟಾರ್ಗೆಟ್ ಆಗ್ತಿದ್ದಾರೆ. DCM DK ಶಿವಕುಮಾರ್ ಅವರು ಸದ್ಯ ಡೇಂಜರ್ ಝೋನ್ ನಲ್ಲಿ ಇದ್ದಾರಾ? DK ಶಿವಕುಮಾರ್ ಅವರಿಗೆ ಯಾವ ರೀತಿಯ ತೊಂದರೆಗಳನ್ನ ತಂದೊಡ್ಡುತ್ತಿದ್ದಾರೆ, ಆ ಎಲ್ಲ ತೊಂದರೆಗಳಿಗೂ ಕೂಡ ಏಕಾಂಗಿಯಾಗಿ DK ಶಿವಕುಮಾರ್ ಅವರು ಹೋರಾಟವನ್ನು ಮಾಡ್ತಿದ್ದಾರೆ. ಏಕಾಂಗಿಯಾಗಿಯೇ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುತ್ತಾ ಕನಕಪುರದ ಬಂಡೆಯಾಗಿ ಕಾಂಗ್ರೆಸ್ಗೆ DCM DK ಶಿವಕುಮಾರ್ ನಿಂತಿದ್ದಾರೆ.
ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ದುರ್ಗೇಶ್ ನಾಯಕ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.